ನಮಸ್ಕಾರ ಎಲ್ರಿಗೂ. ನಾವು ನಿನ್ನೆ ಕುಂಭಮೇಳದಿಂದ ಕಾಶಿಗೆ ಬಂದಿದ್ದೀವಿ. ಬಟ್ ಇವಾಗ ಇನ್ಮೇಲೆ ಕುಂಭಮೇಳಕ್ಕೆ ಹೋಗ್ಬೇಕನ್ನೋರಿಗೆ ಈ ವಿಡಿಯೋ ಮಾಡಬೇಕು ಅಂತ ನಾನು ಮೊನ್ನೆಯಿಂದ ಅನ್ಕೋತಾ ಇದ್ದೆ. ಬಟ್ ಜರ್ನಿಯಿಂದ ಆಗಿರಲಿಲ್ಲ. ಕುಂಭಮೇಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಮಿಸ್ ಮಾಡಬೇಡಿ, ಕುಂಭಮೇಳಕ್ಕೆ ಹೋಗಿ. ಯಾಕಂತಂದರೆ ಈ ಸಾರಿ ಕುಂಭಮೇಳ ಬಂದಿರೋದು 12 ವರ್ಷಕ್ಕೊಮ್ಮೆ ಮಾತ್ರ ಅಲ್ಲ, 12 ವರ್ಷಕ್ಕೊಂದು ಸರಿ ಬರೋದು ಕುಂಭಮೇಳ. ಬಟ್ ಮಹಾಕುಂಭಮೇಳ ಬರ್ತಾ ಇರೋದು 144 ವರ್ಷಕ್ಕೆ ಒಂದು ಸಾರಿ. ಅಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇವಾಗ ಆಗಿರೋ ಘಟನೆಗಳನ್ನೆಲ್ಲ ನೋಡಿದ್ರೆ ನೀವು ಹೋಗ್ಬೇಕೋ ಬೇಡೋ, ಭಯ ಇರೋದು ಹೇಗೆ, ಊಟ ಹೇಗೆ, ಎಲ್ಲ ಕ್ವಶನ್ಗಳು ತುಂಬ ಇರ್ತವೆ. ಬಟ್ ಇಷ್ಟು ದಿನ ಆಗಿದೆ, ಆ ಒಂದು ಘಟನೆ ಬಿಟ್ಟರೆ ಬೇರೆ ಯಾವ ಘಟನೆಯೂ ನಡೆದಿಲ್ಲ ಅಲ್ಲಿ ಆ ಥರದ್ದು. ಅದು ಕೆಲವೊಬ್ಬರು ಮಾಡೋ ಅವಸರದಿಂದ, ಕೆಲವೊಬ್ಬರು ಮಾಡಿದ ತಪ್ಪಿಂದ ಅಷ್ಟು ಜನರಿಗೆ ಹಾನಿ ಆಯಿತು ಅಂತ ನಾನು ಅಲ್ಲಿ ಹೋದ್ಮೇಲೆ ವಿಷಯ ಗೊತ್ತಾಯ್ತು ಪ್ರಾಕ್ಟಿಕಲ್ ಏನು ಅಂತ. ಬಟ್ ಕುಂಭಮೇಳಕ್ಕೆ ಹೋಗಬೇಕು ಅಂತ ಅಂದರೆ ಮಿಸ್ ಮಾಡಬೇಡಿ, ಹೋಗಿ. ನೀವು ಕರ್ನಾಟಕದಿಂದ ಹೋಗ್ತಾ ಇದ್ದರೆ ಎಕ್ಸ್ಟ್ರಾ ಸ್ಪೆಷಲ್ ಟ್ರೈನ್ಗಳನ್ನೆಲ್ಲ ಬಿಟ್ಟಿದ್ದಾರೆ, ಆ ಟ್ರೈನಿಂದ ಹೋಗ್ಬೋದು. ಅಲ್ಲದೆ ಅಲ್ಲಿ ಊಟದ ವ್ಯವಸ್ಥೆ ಹೇಗೆ ಅನ್ನೋ ಪ್ರಶ್ನೆ ಒಂದು ಕಾಮನ್ ಆಗಿರುತ್ತೆ. ಊಟ ಗಲ್ಲಿಯಲ್ಲೂ ಇದೆ. ಅಲ್ಲಿ ಕುಂಭಮೇಳದ ಕುಂಭನಗರಿ ಅಂತ ಮಾಡಿದ್ದಾರೆ, ಒಂದು ಸಪ್ರೇಟ್ ಒಂದು ಸಿಟಿನೇ ಕ್ರಿಯೇಟ್ ಮಾಡಿದಂಗೆ ಮಾಡಿದ್ದಾರೆ. 40 ಕಿಲೋಮೀಟರ್ಸ್ ಬೈ 20 ಕಿಲೋಮೀಟರ್ಸ್ ಒಂದು ಊರು ಅನ್ಬೋದು, ಅದನ್ನು ಹೊಸ ಊರೇ ಅನ್ಬೋದು. ಕುಂಭಮೇಳಕ್ಕೆ ಊಟ ಪ್ರತಿ ಕಡೆಯೂ ಊಟ ಇದೆ. ಸ್ಟೇ ಹೇಗೆ ನಮಗೆ ಚಳಿ ತುಂಬ ಅಂತೆ ಹೇಗೆ ಅನ್ನೋರಿಗೆ ಸ್ಟೇಗೆ ಕೊರತೆಯೇ ಇಲ್ಲ. ಸಿಕ್ಕಾಪಟ್ಟೆ ಧರ್ಮಶಾಲೆಯವರು ಮತ್ತು ಅಖಾಡದವರು, ಪ್ರತಿಯೊಬ್ಬರು ಸಾರ್ವಜನಿಕರಿಗೂ, ಪ್ರತಿಯೊಬ್ಬ ಸಾಮಾನ್ಯರಿಗೂ ಕೂಡ ಸ್ಟೇನ ವ್ಯವಸ್ಥೆ ಮಾಡಿದ್ದಾರೆ. ಸ್ಟೇ ಮಾಡೋಕ್ಕೂ ನಿಮಗೆ ತೊಂದರೆ ಇಲ್ಲ. ಬಟ್ ಟ್ರಾವೆಲಿಂಗ್ ಏನಿರುತ್ತೆ, ಸ್ವಲ್ಪ ನಿಮಗೆ ಹೆಚ್ಚು ನಡೆಯೋ ಶಕ್ತಿ ಇರೋವಂಥವ್ರು ಕುಂಭಮೇಳಕ್ಕೆ ಹೋದರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ನಮ್ಮ ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದ ಅಭಿಪ್ರಾಯ ಅದು. ಅಲ್ಲಿ ನೀರಿಂದ ಅಲ್ಲಿ ಓಡಾಡಿದ್ದ ಸ್ವಲ್ಪ ಎಲ್ಲ ಗಂಟಲು ನೋವು, ಸ್ವಲ್ಪ ಕೋಲ್ಡ್ ಥರ ಎಲ್ಲ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕ ಗೊತ್ತಲ್ವ, ಇಷ್ಟು ಕೋಲ್ಡ್ ಇರೋಲ್ಲ, ನಾವಿಷ್ಟು ಚಳಿಯಿಂದ ಇರೋಲ್ಲ ಯಾವಾಗಲೂ. ಸೊ ಹಾಗಾಗಿ ನೀವು ಕುಂಭಮೇಳಕ್ಕೆ ತಪ್ಪದೇ ಹೋಗಬೇಕು ಅಂತ ನಾನು ಹೇಳ್ತಾ ಇರೋದು. ಡೋಂಟ್ ಮಿಸ್ ದಿಸ್ ಟೈಮ್, ಒನ್ಸ್ ಇನ್ ಲೈಫ್ ಟೈಮ್. ಇದು ಒಂದೇ ಸರಿ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಟೈಮ್ ಇದು, ಮತ್ತೆ ಬರಲ್ಲ. ಇವತ್ತೇ ಒಬ್ಬ ಮನುಷ್ಯ ಹುಟ್ಟಿದ್ರು ಕೂಡ 144 ವರ್ಷ ಆದಮೇಲೆ ಈ ಟೈಮ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡಬೇಡಿ, ಹೋಗಿ ಬನ್ನಿ. ಕುಂಭಮೇಳ ಎಂಥದ್ದು ಏನೇ ಕೆಲಸ ಆಯ್ತು ಸ್ವಲ್ಪ ಬದಿ ಗೊತ್ತಿ ಹೋಗಿ ಬನ್ನಿ. ಯಾಕಂದರೆ ಈ ಥರದ್ದು ಸ್ಪಿರಿಚುವಲ್ ಇವೆಂಟನ್ನು, ಗ್ಯಾದರಿಂಗನ್ನು, ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಪಿರಿಚುವಲ್ ಗ್ಯಾದರಿಂಗ್ ಇದು. ಇದನ್ನು ಮಿಸ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅನ್ಕೋತೀನಿ. ನೀವೊಬ್ಬರು ಸನಾತನಿ ಆಗಿದ್ದರೆ, ನೀವೊಬ್ಬರು ಹಿಂದೂ ಆಗಿದ್ದರೆ, ನೀವೊಬ್ಬರು ಮನುಷ್ಯರಾಗಿದ್ದರೆ, ಅಟ್ಲೀಸ್ಟ್ ಕುಂಭಮೇಳಕ್ಕೆ ಹೋಗಿ ಬನ್ನಿ, ಮಿಸ್ ಮಾಡಬೇಡಿ.